ಧರ್ಮಸ್ಥಳದ ಈ ಪಾಯಿಂಟ್ ನಂಬರ್ 6 ಮುಸುಕುಧಾರಿ ವ್ಯಕ್ತಿ ಮಾರ್ಕ್ ಮಾಡಿದ್ದಂತಹ 6ನೇ ಪಾಯಿಂಟ್ ನಲ್ಲಿ ಏನೊಂದು ಅಸ್ಥಿಪಂಜರ ಪತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಆ ಮೂಳೆಗಳು ಪುರುಷನದ್ದ ಅಥವಾ ಮಹಿಳೆಯದ್ದ ಹೇಗೆ ಕಂಡುಹಿಡಿಯಲಾಗಿದೆ? ಈ ಬಗ್ಗೆ ವಿಧಿವಿಜ್ಞಾನ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ದಿನೇಶ್ ರಾವ್ ರಿಪಬ್ಲಿಕನ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ನೋಡೋಣ ಬನ್ನಿ. ಮೂಳೆಗಳೇ ಇದು ಮನುಷ್ಯನ ಇದು ಒಂದು ಹುಡುಗಿಗೆ ಸಂಬಂಧಪಟ್ಟ, ಹುಡುಗಿಗೆ, ಯಂಗಸುನು ಅಲ್ಲ, ಹುಡುಗಿ, ಯಂಗ್ ಏಜ್. ಸೊ ಈ ಯಂಗ್ ಏಜ್ ಗೆ ಸಂಬಂಧಪಟ್ಟಂತ ಈ ಒಂದು ತಲೆಬುರುಡೆ. ಸೊ ಇದರಲ್ಲಿ ಇಲ್ಲಿ ಈ ಬೋನಿ ಮಾರ್ಕಿಂಗ್ಸ್ ಅಂತೀವಿ ನೋಡಿ, ಬೋನಿ ರಿಡ್ಜಸ್ ಅಂತ ಏನ್ ಹೇಳ್ತೀವಿ, ಬೋನಿ ಅಪರ್ಚರ್ಸ್ ಅಂತ ಏನ್ ಹೇಳ್ತೀವಿ, ಬೋನಿ ದಿಸ್ ಲೈನಿಂಗ್ಸ್, ಇದೆಲ್ಲ ಏನಿದೆ, ಕಾನ್ಫಿಗರೇಷನ್ ಆಫ್ ದ ಬೋನ್ಸ್ ಪ್ಲಸ್ ಇದರ ಸೂಚರ್ಸ್, ಈ ಸೂಚರ್ಸ್ ಆಧಾರದ ಮೇಲೆ ಕೆಲವು ವಯಸ್ಸುಗಳಲ್ಲಿ ಈ ಸೂಚರ್ಸ್ ಫ್ಯೂಸ್ ಆಗತ್ತೆ. ಯಾವ ಹಂತದಲ್ಲಿ ಯಾವ ಲೆವೆಲ್ ಅಲ್ಲಿ ಫ್ಯೂಸ್ ಆಗಿದೆ ಇದರ ಆಧಾರದ ಮೇಲೆ ನಾವು ವಯಸ್ಸು ಹೇಳ್ತೇವೆ. ಒಂದು, ಈ ಬೋನಿ ಮಾರ್ಕಿಂಗ್ಸ್, ಕಾನ್ಫಿಗರೇಷನ್, ರಿಡ್ಜಸ್, ಟ್ಯೂಬರ್ಕಲ್ಸ್, ಇದೆಲ್ಲ ಏನಿದೆ ಇದರ ಚೇಂಜಸ್ ಆಧಾರದ ಮೇಲೆ ಪ್ಲಸ್ ಶೇಪ್ ನೋಡಿ. ಈಗ ಏನಿದೆ, ಇದು ರೆಕ್ಟಾಂಗಲ್ ಶೇಪ್ ಇದೆಯೋ, ಇಲ್ಲ ಕಣ್ಣಿಂದು ರೌಂಡ್ ಶೇಪ್ ಇದೆಯೋ, ರೌಂಡ್ ಶೇಪ್ ಇದ್ರೆ ಹೆಣ್ಣಿಂದು ರೆಕ್ಟಾಂಗಲ್ ಶೇಪ್ ಇದ್ರೆ ಗಂಡಿಂದು ಈ ತರ. ಅಂದ್ರೆ ಆಮೇಲೆ ಈ ಹಲ್ಲುಗಳು ಇಲ್ಲಿ ಒಂದು ಸೂಚರ್ಸ್ ಬರುತ್ತೆ. ಇದು ಆಧಾರದ ಮೇಲೆ ಎಷ್ಟು ವಯಸ್ಸು ಪ್ಲಸ್ ಇದು ಗಂಡು ಹೆಣ್ಣು ಇದೆಲ್ಲ ನಾವು ಅನಲೈಸ್ ಮಾಡಿ ಎಕ್ಸಾಮಿನ್ ಮಾಡಿ ನಾವು ಇದರ ಆಧಾರದ ಮೇಲೆ ಗಂಡು ಹೆಣ್ಣು ಅಂತ ನಾವು ಹೇಳ್ತೇವೆ. ದಿಸ್ ಇಸ್ ಹೌ ವಿ ಡೂ ದ ಎಕ್ಸಾಮಿನೇಷನ್. ಅದೇ ಪ್ರಕಾರ ಈ ಬೋನ್ ನಲ್ಲೂ ಅಷ್ಟೇ, ಇದರಲ್ಲೂ ಅಷ್ಟೇ. ಇದು ಕಾಲಿನ ಬೋನ್ ಅಂದ್ರೆ ತೈ ಬೋನ್ ಅಂತೀವಿ ನಾವು, ಇದಕ್ಕೆ ಫೀಮರ್ ಅಂತ ಹೇಳ್ತೇವೆ. ಇನ್ನಲ್ಲಿ ಇರ್ತಕ್ಕಂಥ ಬೋನ್ ಅಲ್ಲಿ ಆಗಿರ್ತಕ್ಕಂಥ ಚೇಂಜಸ್ ಇದು ಆಧಾರದ ಮೇಲೆ ಗಂಡು ಹೆಣ್ಣು. ಬಟ್ ಇದರ ಅಕ್ಯುರಸಿ, ಈ ಸ್ಕಲ್ಗಿರೋ ಅಕ್ಯುರಸಿಗೂ ವ್ಯತ್ಯಾಸ ಇದೆ. ಬಟ್ ಈ ಎರಡು ಬೋನ್ ಸಿಕ್ಕಿದ್ರೆ ಸುಮಾರು ಹೇಳಲಿಕ್ಕೆ ಸಾಧ್ಯತೆ ಇದೆ. ಬಟ್ ಯಾವುದೋ ಬೇರೆ, ಈಗ ಬೆನ್ನಿನ ಮೂಳೆ ಸಿಕ್ಕಿದ್ರೆ, ಇನ್ನ ಬೇರೆ ಮೂಳೆಗಳು ಸಿಕ್ಕಿದ್ರೆ ಅಷ್ಟು ಅಕ್ಯುರೇಟ್ ಆಗಿ ಹೇಳಲಿಕ್ಕೆ ಈ ಹಂತದಲ್ಲಿ ತಪ್ಪಾಗತ್ತೆ. ಹೇಳಿದ್ರು ಅದು ಹುಸಿ ಆಗತ್ತೆ. ಧರ್ಮಸ್ಥಳದ ಈ ಪಾಯಿಂಟ್ ನಂಬರ್ 6 ಮುಸುಕುಧಾರಿ ವ್ಯಕ್ತಿ ಮಾರ್ಕ್ ಮಾಡಿದ್ದಂತಹ 6ನೇ ಪಾಯಿಂಟ್ ನಲ್ಲಿ ಏನೊಂದು ಅಸ್ಥಿಪಂಜರ ಪತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಆ ಮೂಳೆಗಳು ಪುರುಷನದ್ದ ಅಥವಾ ಮಹಿಳೆಯದ್ದ ಹೇಗೆ ಕಂಡುಹಿಡಿಯಲಾಗಿದೆ? ಈ ಬಗ್ಗೆ ವಿಧಿವಿಜ್ಞಾನ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ದಿನೇಶ್ ರಾವ್ ರಿಪಬ್ಲಿಕನ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ನೋಡೋಣ ಬನ್ನಿ. ಮೂಳೆಗಳೇ ಇದು ಮನುಷ್ಯನ ಇದು ಒಂದು ಹುಡುಗಿಗೆ ಸಂಬಂಧಪಟ್ಟ, ಹುಡುಗಿಗೆ, ಯಂಗಸುನು ಅಲ್ಲ, ಹುಡುಗಿ, ಯಂಗ್ ಏಜ್. ಸೊ ಈ ಯಂಗ್ ಏಜ್ ಗೆ ಸಂಬಂಧಪಟ್ಟಂತ ಈ ಒಂದು ತಲೆಬುರುಡೆ. ಸೊ ಇದರಲ್ಲಿ ಇಲ್ಲಿ ಈ ಬೋನಿ ಮಾರ್ಕಿಂಗ್ಸ್ ಅಂತೀವಿ ನೋಡಿ, ಬೋನಿ ರಿಡ್ಜಸ್ ಅಂತ ಏನ್ ಹೇಳ್ತೀವಿ, ಬೋನಿ ಅಪರ್ಚರ್ಸ್ ಅಂತ ಏನ್ ಹೇಳ್ತೀವಿ, ಬೋನಿ ದಿಸ್ ಲೈನಿಂಗ್ಸ್, ಇದೆಲ್ಲ ಏನಿದೆ, ಕಾನ್ಫಿಗರೇಷನ್ ಆಫ್ ದ ಬೋನ್ಸ್ ಪ್ಲಸ್ ಇದರ ಸೂಚರ್ಸ್, ಈ ಸೂಚರ್ಸ್ ಆಧಾರದ ಮೇಲೆ ಕೆಲವು ವಯಸ್ಸುಗಳಲ್ಲಿ ಈ ಸೂಚರ್ಸ್ ಫ್ಯೂಸ್ ಆಗತ್ತೆ. ಯಾವ ಹಂತದಲ್ಲಿ ಯಾವ ಲೆವೆಲ್ ಅಲ್ಲಿ ಫ್ಯೂಸ್ ಆಗಿದೆ ಇದರ ಆಧಾರದ ಮೇಲೆ ನಾವು ವಯಸ್ಸು ಹೇಳ್ತೇವೆ. ಒಂದು, ಈ ಬೋನಿ ಮಾರ್ಕಿಂಗ್ಸ್, ಕಾನ್ಫಿಗರೇಷನ್, ರಿಡ್ಜಸ್, ಟ್ಯೂಬರ್ಕಲ್ಸ್, ಇದೆಲ್ಲ ಏನಿದೆ ಇದರ ಚೇಂಜಸ್ ಆಧಾರದ ಮೇಲೆ ಪ್ಲಸ್ ಶೇಪ್ ನೋಡಿ. ಈಗ ಏನಿದೆ, ಇದು ರೆಕ್ಟಾಂಗಲ್ ಶೇಪ್ ಇದೆಯೋ, ಇಲ್ಲ ಕಣ್ಣಿಂದು ರೌಂಡ್ ಶೇಪ್ ಇದೆಯೋ, ರೌಂಡ್ ಶೇಪ್ ಇದ್ರೆ ಹೆಣ್ಣಿಂದು ರೆಕ್ಟಾಂಗಲ್ ಶೇಪ್ ಇದ್ರೆ ಗಂಡಿಂದು ಈ ತರ. ಅಂದ್ರೆ ಆಮೇಲೆ ಈ ಹಲ್ಲುಗಳು ಇಲ್ಲಿ ಒಂದು ಸೂಚರ್ಸ್ ಬರುತ್ತೆ. ಇದು ಆಧಾರದ ಮೇಲೆ ಎಷ್ಟು ವಯಸ್ಸು ಪ್ಲಸ್ ಇದು ಗಂಡು ಹೆಣ್ಣು ಇದೆಲ್ಲ ನಾವು ಅನಲೈಸ್ ಮಾಡಿ ಎಕ್ಸಾಮಿನ್ ಮಾಡಿ ನಾವು ಇದರ ಆಧಾರದ ಮೇಲೆ ಗಂಡು ಹೆಣ್ಣು ಅಂತ ನಾವು ಹೇಳ್ತೇವೆ. ದಿಸ್ ಇಸ್ ಹೌ ವಿ ಡೂ ದ ಎಕ್ಸಾಮಿನೇಷನ್. ಅದೇ ಪ್ರಕಾರ ಈ ಬೋನ್ ನಲ್ಲೂ ಅಷ್ಟೇ, ಇದರಲ್ಲೂ ಅಷ್ಟೇ. ಇದು ಕಾಲಿನ ಬೋನ್ ಅಂದ್ರೆ ತೈ ಬೋನ್ ಅಂತೀವಿ ನಾವು, ಇದಕ್ಕೆ ಫೀಮರ್ ಅಂತ ಹೇಳ್ತೇವೆ. ಇನ್ನಲ್ಲಿ ಇರ್ತಕ್ಕಂಥ ಬೋನ್ ಅಲ್ಲಿ ಆಗಿರ್ತಕ್ಕಂಥ ಚೇಂಜಸ್ ಇದು ಆಧಾರದ ಮೇಲೆ ಗಂಡು ಹೆಣ್ಣು. ಬಟ್ ಇದರ ಅಕ್ಯುರಸಿ, ಈ ಸ್ಕಲ್ಗಿರೋ ಅಕ್ಯುರಸಿಗೂ ವ್ಯತ್ಯಾಸ ಇದೆ. ಬಟ್ ಈ ಎರಡು ಬೋನ್ ಸಿಕ್ಕಿದ್ರೆ ಸುಮಾರು ಹೇಳಲಿಕ್ಕೆ ಸಾಧ್ಯತೆ ಇದೆ. ಬಟ್ ಯಾವುದೋ ಬೇರೆ, ಈಗ ಬೆನ್ನಿನ ಮೂಳೆ ಸಿಕ್ಕಿದ್ರೆ, ಇನ್ನ ಬೇರೆ ಮೂಳೆಗಳು ಸಿಕ್ಕಿದ್ರೆ ಅಷ್ಟು ಅಕ್ಯುರೇಟ್ ಆಗಿ ಹೇಳಲಿಕ್ಕೆ ಈ ಹಂತದಲ್ಲಿ ತಪ್ಪಾಗತ್ತೆ. ಹೇಳಿದ್ರು ಅದು ಹುಸಿ ಆಗತ್ತೆ. ಧರ್ಮಸ್ಥಳದ ಈ ಪಾಯಿಂಟ್ ನಂಬರ್ 6 ಮುಸುಕುಧಾರಿ ವ್ಯಕ್ತಿ ಮಾರ್ಕ್ ಮಾಡಿದ್ದಂತಹ 6ನೇ ಪಾಯಿಂಟ್ ನಲ್ಲಿ ಏನೊಂದು ಅಸ್ಥಿಪಂಜರ ಪತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಆ ಮೂಳೆಗಳು ಪುರುಷನದ್ದ ಅಥವಾ ಮಹಿಳೆಯದ್ದ ಹೇಗೆ ಕಂಡುಹಿಡಿಯಲಾಗಿದೆ? ಈ ಬಗ್ಗೆ ವಿಧಿವಿಜ್ಞಾನ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ದಿನೇಶ್ ರಾವ್ ರಿಪಬ್ಲಿಕನ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ನೋಡೋಣ ಬನ್ನಿ.
ಮೂಳೆಗಳೇ ಇದು ಮನುಷ್ಯನ ಇದು ಒಂದು ಹುಡುಗಿಗೆ ಸಂಬಂಧಪಟ್ಟ ಹುಡುಗಿಗೆ ಹೆಂಗಸುನು ಅಲ್ಲ ಹುಡುಗಿ ಯಂಗ್ ಏಜ್. ಸೊ ಈ ಯಂಗ್ ಏಜ್ ಗೆ ಸಂಬಂಧಪಟ್ಟಂತ ಈ ಒಂದು ತಲೆಬುರುಡೆ. ಸೊ ಇದರಲ್ಲಿ ಇಲ್ಲಿ ಈ ಬೋನಿ ಮಾರ್ಕಿಂಗ್ಸ್ ಅಂತೀವಿ ನೋಡಿ, ಬೋನಿ ರಿಡ್ಜಸ್ ಅಂತ ಏನ್ ಹೇಳ್ತೀವಿ, ಬೋನಿ ಅಪರ್ಚರ್ಸ್ ಅಂತ ಏನ್ ಹೇಳ್ತೀವಿ, ಬೋನಿ ದಿಸ್ ಲೈನಿಂಗ್ಸ್ ಇದೆಲ್ಲ ಏನಿದೆ, ಕಾನ್ಫಿಗರೇಷನ್ ಆಫ್ ದ ಬೋನ್ಸ್ ಪ್ಲಸ್ ಇದರ ಸೂಚರ್ಸ್, ಈ ಸೂಚರ್ಸ್ ಆಧಾರದ ಮೇಲೆ ಕೆಲವು ವಯಸ್ಸುಗಳಲ್ಲಿ ಈ ಸೂಚರ್ಸ್ ಫ್ಯೂಸ್ ಆಗತ್ತೆ. ಯಾವ ಹಂತದಲ್ಲಿ ಯಾವ ಲೆವೆಲ್ ಅಲ್ಲಿ ಫ್ಯೂಸ್ ಆಗಿದೆ ಇದರ ಆಧಾರದ ಮೇಲೆ ನಾವು ವಯಸ್ಸು ಹೇಳ್ತೇವೆ. ಒಂದು ಈ ಬೋನಿ ಮಾರ್ಕಿಂಗ್ಸ್, ಕಾನ್ಫಿಗರೇಷನ್, ರಿಡ್ಜಸ್, ಟ್ಯೂಬರ್ಕಲ್ಸ್ ಇದೆಲ್ಲ ಏನಿದೆ ಇದರ ಚೇಂಜಸ್ ಆಧಾರದ ಮೇಲೆ ಪ್ಲಸ್ ಶೇಪ್ ನೋಡಿ. ಈಗ ಏನಿದೆ, ಇದು ರೆಕ್ಟಾಂಗಲ್ ಶೇಪ್ ಇದೆಯೋ ಇಲ್ಲ ಕಣ್ಣಿಂದು ರೌಂಡ್ ಶೇಪ್ ಇದೆಯೋ, ರೌಂಡ್ ಶೇಪ್ ಇದ್ರೆ ಹೆಣ್ಣಿಂದು ರೆಕ್ಟಾಂಗಲ್ ಶೇಪ್ ಇದ್ರೆ ಗಂಡಿಂದು ಈ ತರ ಅಂದ್ರೆ. ಆಮೇಲೆ ಈ ಹಲ್ಲುಗಳು ಇಲ್ಲಿ ಒಂದು ಸೂಚರ್ಸ್ ಬರುತ್ತೆ. ಇದು ಆಧಾರದ ಮೇಲೆ ಎಷ್ಟು ವಯಸ್ಸು ಪ್ಲಸ್ ಇದು ಗಂಡು ಹೆಣ್ಣು ಇದೆಲ್ಲ ನಾವು ಅನಲೈಸ್ ಮಾಡಿ ಎಕ್ಸಾಮಿನ್ ಮಾಡಿ ನಾವು ಇದರ ಆಧಾರದ ಮೇಲೆ ಗಂಡು ಹೆಣ್ಣು ಅಂತ ನಾವು ಹೇಳ್ತೇವೆ. ದಿಸ್ ಇಸ್ ಹೌ ವಿ ಡೂ ದ ಎಕ್ಸಾಮಿನೇಷನ್. ಅದೇ ಪ್ರಕಾರ ಈ ಬೋನ್ ನಲ್ಲೂ ಅಷ್ಟೇ, ಇದರಲ್ಲೂ ಅಷ್ಟೇ. ಇದು ಕಾಲಿನ ಬೋನ್ ಅಂದ್ರೆ ಥೈ ಬೋನ್ ಅಂತೀವಿ ನಾವು, ಇದಕ್ಕೆ ಫೀಮರ್ ಅಂತ ಹೇಳ್ತೇವೆ. ಇನ್ನಲ್ಲಿ ಇರ್ತಕ್ಕಂಥ ಬೋನ್ ಅಲ್ಲಿ ಆಗಿರ್ತಕ್ಕಂಥ ಚೇಂಜಸ್ ಇದು ಆಧಾರದ ಮೇಲೆ ಗಂಡು ಹೆಣ್ಣು. ಬಟ್ ಇದರ ಅಕ್ಯುರಸಿ ಈ ಸ್ಕಲ್ಗಿರೋ ಅಕ್ಯುರಸಿಗೂ ವ್ಯತ್ಯಾಸ ಇದೆ. ಬಟ್ ಈ ಎರಡು ಬೋನ್ ಸಿಕ್ಕಿದ್ರೆ ಸುಮಾರು ಹೇಳಲಿಕ್ಕೆ ಸಾಧ್ಯತೆ ಇದೆ. ಬಟ್ ಯಾವುದೋ ಬೇರೆ, ಈಗ ಬೆನ್ನಿನ ಮೂಳೆ ಸಿಕ್ಕಿದ್ರೆ ಇನ್ನ ಬೇರೆ ಮೂಳೆಗಳು ಸಿಕ್ಕಿದ್ರೆ ಅಷ್ಟು ಅಕ್ಯುರೇಟ್ ಆಗಿ ಹೇಳಲಿಕ್ಕೆ ಈ ಹಂತದಲ್ಲಿ ತಪ್ಪಾಗತ್ತೆ, ಹೇಳಿದ್ರು ಅದು ಹುಸಿ ಆಗತ್ತೆ. ಧರ್ಮಸ್ಥಳದ ಈ ಪಾಯಿಂಟ್ ನಂಬರ್ 6 ಮುಸುಕುಧಾರಿ ವ್ಯಕ್ತಿ ಮಾರ್ಕ್ ಮಾಡಿದ್ದಂತಹ 6ನೇ ಪಾಯಿಂಟ್ ನಲ್ಲಿ ಏನೊಂದು ಅಸ್ಥಿಪಂಜರ ಪತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಆ ಮೂಳೆಗಳು ಪುರುಷನದ್ದ ಅಥವಾ ಮಹಿಳೆಯದ್ದ ಹೇಗೆ ಕಂಡುಹಿಡಿಯಲಾಗಿದೆ? ಈ ಬಗ್ಗೆ ವಿಧಿವಿಜ್ಞಾನ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ದಿನೇಶ್ ರಾವ್ ರಿಪಬ್ಲಿಕನ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ನೋಡೋಣ ಬನ್ನಿ. ಮೂಳೆಗಳೇ ಇದು ಮನುಷ್ಯನ ಇದು ಒಂದು ಹುಡುಗಿಗೆ ಸಂಬಂಧಪಟ್ಟ ಹುಡುಗಿಗೆ, ಹೆಂಗಸುನು ಅಲ್ಲ ಹುಡುಗಿ ಯಂಗ್ ಏಜ್. ಸೊ ಈ ಯಂಗ್ ಏಜ್ ಗೆ ಸಂಬಂಧಪಟ್ಟಂತ ಈ ಒಂದು ತಲೆಬುರುಡೆ. ಸೊ ಇದರಲ್ಲಿ ಇಲ್ಲಿ ಈ ಬೋನಿ ಮಾರ್ಕಿಂಗ್ಸ್ ಅಂತೀವಿ ನೋಡಿ, ಬೋನಿ ರಿಡ್ಜಸ್ ಅಂತ ಏನ್ ಹೇಳ್ತೀವಿ, ಬೋನಿ ಅಪರ್ಚರ್ಸ್ ಅಂತ ಏನ್ ಹೇಳ್ತೀವಿ, ಬೋನಿ ದಿಸ್ ಲೈನಿಂಗ್ಸ್ ಇದೆಲ್ಲ ಏನಿದೆ, ಕಾನ್ಫಿಗರೇಷನ್ ಆಫ್ ದ ಬೋನ್ಸ್ ಪ್ಲಸ್ ಇದರ ಸೂಚರ್ಸ್, ಈ ಸೂಚರ್ಸ್ ಆಧಾರದ ಮೇಲೆ ಕೆಲವು ವಯಸ್ಸುಗಳಲ್ಲಿ ಈ ಸೂಚರ್ಸ್ ಫ್ಯೂಸ್ ಆಗತ್ತೆ. ಯಾವ ಹಂತದಲ್ಲಿ ಯಾವ ಲೆವೆಲ್ ಅಲ್ಲಿ ಫ್ಯೂಸ್ ಆಗಿದೆ ಇದರ ಆಧಾರದ ಮೇಲೆ ನಾವು ವಯಸ್ಸು ಹೇಳ್ತೇವೆ. ಒಂದು ಈ ಬೋನಿ ಮಾರ್ಕಿಂಗ್ಸ್, ಕಾನ್ಫಿಗರೇಷನ್, ರಿಡ್ಜಸ್, ಟ್ಯೂಬರ್ಕಲ್ಸ್ ಇದೆಲ್ಲ ಏನಿದೆ ಇದರ ಚೇಂಜಸ್ ಆಧಾರದ ಮೇಲೆ ಪ್ಲಸ್ ಶೇಪ್ ನೋಡಿ. ಈಗ ಏನಿದೆ, ಇದು ರೆಕ್ಟಾಂಗಲ್ ಶೇಪ್ ಇದೆಯೋ ಇಲ್ಲ ಕಣ್ಣಿಂದು ರೌಂಡ್ ಶೇಪ್ ಇದೆಯೋ, ರೌಂಡ್ ಶೇಪ್ ಇದ್ರೆ ಹೆಣ್ಣಿಂದು ರೆಕ್ಟಾಂಗಲ್ ಶೇಪ್ ಇದ್ರೆ ಗಂಡಿಂದು ಈ ತರ ಅಂದ್ರೆ. ಆಮೇಲೆ ಈ ಹಲ್ಲುಗಳು ಇಲ್ಲಿ ಒಂದು ಸೂಚರ್ಸ್ ಬರುತ್ತೆ. ಇದು ಆಧಾರದ ಮೇಲೆ ಎಷ್ಟು ವಯಸ್ಸು ಪ್ಲಸ್ ಇದು ಗಂಡು ಹೆಣ್ಣು ಇದೆಲ್ಲ ನಾವು ಅನಲೈಸ್ ಮಾಡಿ ಎಕ್ಸಾಮಿನ್ ಮಾಡಿ ನಾವು ಇದರ ಆಧಾರದ ಮೇಲೆ ಗಂಡು ಹೆಣ್ಣು ಅಂತ ನಾವು ಹೇಳ್ತೇವೆ. ದಿಸ್ ಇಸ್ ಹೌ ವಿ ಡೂ ದ ಎಕ್ಸಾಮಿನೇಷನ್. ಅದೇ ಪ್ರಕಾರ ಈ ಬೋನ್ ನಲ್ಲೂ ಅಷ್ಟೇ, ಇದರಲ್ಲೂ ಅಷ್ಟೇ. ಇದು ಕಾಲಿನ ಬೋನ್ ಅಂದ್ರೆ ಥೈ ಬೋನ್ ಅಂತೀವಿ ನಾವು, ಇದಕ್ಕೆ ಫೀಮರ್ ಅಂತ ಹೇಳ್ತೇವೆ. ಇನ್ನಲ್ಲಿ ಇರ್ತಕ್ಕಂಥ ಬೋನ್ ಅಲ್ಲಿ ಆಗಿರ್ತಕ್ಕಂಥ ಚೇಂಜಸ್ ಇದು ಆಧಾರದ ಮೇಲೆ ಗಂಡು ಹೆಣ್ಣು. ಬಟ್ ಇದರ ಅಕ್ಯುರಸಿ ಈ ಸ್ಕಲ್ಗಿರೋ ಅಕ್ಯುರಸಿಗೂ ವ್ಯತ್ಯಾಸ ಇದೆ. ಬಟ್ ಈ ಎರಡು ಬೋನ್ ಸಿಕ್ಕಿದ್ರೆ ಸುಮಾರು ಹೇಳಲಿಕ್ಕೆ ಸಾಧ್ಯತೆ ಇದೆ. ಬಟ್ ಯಾವುದೋ ಬೇರೆ, ಈಗ ಬೆನ್ನಿನ ಮೂಳೆ ಸಿಕ್ಕಿದ್ರೆ ಇನ್ನ ಬೇರೆ ಮೂಳೆಗಳು ಸಿಕ್ಕಿದ್ರೆ ಅಷ್ಟು ಅಕ್ಯುರೇಟ್ ಆಗಿ ಹೇಳಲಿಕ್ಕೆ ಈ ಹಂತದಲ್ಲಿ ತಪ್ಪಾಗತ್ತೆ, ಹೇಳಿದ್ರು ಅದು ಹುಸಿ ಆಗತ್ತೆ.